ನನ್ ಮಗನ್ಗೋಸ್ಕರ ನೀನ್ ತಲೆ ಮೇಲೆ ಹಾಕೊಂಡಿರೋ ತಪ್ಪನ ಚಿಕ್ಕದಲ್ಲ. ನೀನ್ ಪಟ್ಟಿರೋ ಕಷ್ಟ ಸಾಮಾನ್ಯ ಅಲ್ಲ. ಗಂಡನ್ಗೋಸ್ಕರ ಯಾವ ಹೆಂಡ್ತಿನೂ ಮಾಡ್ದಿರೋ ಸಾಹಸ ಮಾಡಿದ್ಯಾ. ನನ್ ಮಗನ್ ಮೇಲೆ ನಿನ್ಗಿರೋ ಪ್ರೀತಿಗೆ ಅತ್ತೆಯಾಗಿ ಅಭಿನಂದನೆ ಹೇಳಕ್ಕಾಗ್ತಿಲ್ಲ. ಅಮ್ಮ ಆಗಿ ಹೆಮ್ಮೆ ಪಡ್ತಾ ಇದ್ದೀನಿ. ಅತ್ತೆ, ನನ್ನ ಆಯಸ್ಸು ನೀನೇ ತಗೊಂಡು ನೀನಿನ್ನೂ 100 ವರ್ಷ ಚೆನ್ನಾಗಿ ಬಾಳ್ಬೇಕು. ನಡಿ ಜಾನಕಿ, ನೀನ್ ಆಸೆ ಪಟ್ಟಿರೋ ಹಾಗೆ ಎಲ್ಲರೂ ಸೇರಿ ಆ ಮನೆಗೆ ಹೋಗೋಣ. ಮನೆಗೆ ಬೇಡ ಅತ್ತೆ, ಹಾಸ್ಪಿಟ್ಲಿಗೆ ಹೋಗೋಣ. ಆತನಿಗೆ ಜ್ವರ ಬಂದಿದ್ದೀನೋ ವಿಷಯ ಕೇಳಿ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ ಅತ್ತೆ. ಆತ್ಯ ನನ್ನ ಪ್ರಾಣ ಕಾಪಾಡೋದಕ್ಕೋಸ್ಕರ ಅವಳು ಪ್ರಾಣನ ಪಣೆ ಇಟ್ಲು ಒಂದು ಮಾತನ್ನ ಕೇಳಿ ನನಗೆ ನಿಂತ ನೆಲನೇ ಕುಸ್ತೋದಾಗ ಆಗೋಯ್ತು ಅತ್ತೆ. ನಾನು ನಿರಪರಾಧಿಯಾಗಿ ಹೊರಗೆ ಬಂದೆ ಅನ್ನೋದಕ್ಕಿಂತ ಆದ್ಯನ್ಗೆ ಹಾಗಾಯ್ತಲ್ಲ ಅನ್ನೋದನ್ನ ಕೇಳಿ ನನ್ನ ಎದೆ ನಡಗ್ತಿದೆ ಅತ್ತೆ. ಬೇಜಾರು ಮಾಡ್ಕೋಬೇಡಮ್ಮ, ಆದ್ಯನ್ ಪ್ರಾಣಕ್ಕೇನೂ ತೊಂದರೆನೇ ಇಲ್ಲ. ಆದ್ಯ ಬಗ್ಗೆ ಮುಂಚೆನೆ ನಿಂಗೆ ಹೇಳಿದ್ರೆ ನೀನು ಸಹಿಸ್ಕೊಳ್ಳಲ್ಲ ಅಂತ ನಾನು ಅದನ್ನ ಹೇಳಲಿಲ್ಲ ಅಮ್ಮ.